ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ನಮಗೆ 15 ಕೆಟಗರೀಸ್ ಇದ್ದಾವೆ ಅಲ್ವಾ ಗೈಸ್. ಸೊ ಈ ಒಂದು ಕೆಟಗರಿನಲ್ಲಿ ನಾವು ಮಾಡುವಂತಹ ವಿಡಿಯೋ ಯಾವ ಕೆಟಗರಿಗೆ ಬರುತ್ತೆ ಮತ್ತು ಪರ್ಫೆಕ್ಟ್ ಕೆಟಗರಿನ ಚೂಸ್ ಮಾಡಿದಾಗ ಮಾತ್ರ ನಮ್ಮ ಒಂದು ವಿಡಿಯೋಗೆ ವ್ಯೂಸು ಜಾಸ್ತಿ ಬರೋದಕ್ಕಾಗೋದು. ಯಾಕೆ ಅಂತಂದರೆ ರೈಟ್ ಕೆಟಗರಿನ ಚೂಸ್ ಮಾಡಿದಾಗ ರೈಟ್ ಆಡಿಯನ್ಸ್ಗೆ ಅದು ರೀಚ್ ಆಗುತ್ತೆ. ಸೊ ವ್ಯೂಸು ಜಾಸ್ತಿ ಆಗುತ್ತೆ, ಇಲ್ಲ ಅಂತಂದರೆ ವ್ಯೂಸು ಕಡಿಮೆ ಆಗುತ್ತೆ. ಹಾಗಾಗಿ ಯಾಕೆ ಅಂತಂದರೆ ಈಗ ವಿಡಿಯೋ ಬೇರೆ ಆಡಿಯನ್ಸ್ಗೆ ಸಜೆಸ್ಟ್ ಆದಾಗ ಆಬ್ವಿಯಸ್ಲಿ ಅವ್ರು ನೋಡೋದಿಲ್ಲ, ಹಾಗಾಗಿ ವ್ಯೂಸ್ ಕಡಿಮೆ ಆಗುತ್ತೆ. ಹಾಗಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿರೋಂಥ ಒಂದು ಕೆಟಗರಿನ ಚೂಸ್ ಮಾಡಬೇಕಾಗುತ್ತೆ. 15 ಕೆಟಗರಿನಲ್ಲಿ ನಾವು ಒಂದನ್ನು ಚೂಸ್ ಮಾಡಲೇಬೇಕು. ಸೊ ಆ 15 ಕೆಟಗರಿ ಅಂಡರಲ್ಲಿ ಯಾವ್ಯಾವ ಚಾನಲ್ಗಳು ಬರುತ್ತೆ ಅನ್ನೋಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ಸೊ ಗೈಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕೆಟಗರಿ ಬಂದ್ಬಿಟ್ಟು ಆಟೋಸ್ ಆ್ಯಂಡ್ ವೆಹಿಕಲ್ಸು. ಈ ಒಂದು ನೇಮೇ ತಿಳಿಸ್ಕೊಡುತ್ತೆ ನಮಗೆ. ಆಟೋಸ್ ಆ್ಯಂಡ್ ವೆಹಿಕಲ್ಸ್ ಅಂದರೆ ವೆಹಿಕಲ್ಸ್ ಬಗ್ಗೆ ನೀವೇನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಕಾರ್, ಬೈಕ್, ಈ ರೀತಿಯಾಗಿ ಬೇರೆ ಬೇರೆ ವೆಹಿಕಲ್ಸು ಅದು ಮೈಲೇಜ್ ಎಷ್ಟಿರುತ್ತೆ, ಹಾಗೆಯೇ ಪ್ರೈಸ್ ಎಷ್ಟಿರ್ಬೋದು. ಹೊಸ್ದಾಗಿ ಯಾವುದೋ ಒಂದು ಕಾರ್ ಲಾಂಚ್ ಆಯಿತು ಅಂದ್ಕೊಳ್ಳಿ, ಅದ್ರದ್ದು ಫೀಚರ್ಸ್ ಏನು, ಅದರಿಂದ ಬೇರೆ ಕಾರ್ಗಿಂತ ಅದು ಯಾವ ಥರ ಡಿಫ್ರೆಂಟ್ ಆಗಿದೆ, ಈ ಥರ ಎಲ್ಲ ಕಾರ್ಗಳ ಬಗ್ಗೆ, ಬೈಕ್ಗಳ ಬಗ್ಗೆ, ಅದೇ ಥರ ಬೇರೆ ಬೇರೆ ವೆಹಿಕಲ್ಸ್ ಬಗ್ಗೆ ನೀವೇನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ನಿಮ್ಮ ಚಾನಲಲ್ಲಿ ಅಂತ ಅಂದರೆ ಆಟೋಸ್ ಆ್ಯಂಡ್ ವೆಹಿಕಲ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಮತ್ತು ಸೆಕೆಂಡ್ ಕೆಟಗರಿ ಬಂದುಬಿಟ್ಟು ಕಾಮಿಡಿ ಕೆಟಗರಿ. ಸೊ ಈ ಕಾಮಿಡಿ ಕೆಟಗರಿನಲ್ಲಿ ನೀವು ಮಾಡೋವಂಥ ಕಂಟೆಂಟ್ಗೆ ಜನಗಳು ನಗಬೇಕು. ಸೊ ನಗೋವಂಥ ಯಾವುದೇ ಒಂದು ಕಂಟೆಂಟ್ನ ನೀವು ಮಾಡಿದ್ದೀರಾ ಅಂತಂದರೆ ಅದು ಕಾಮಿಡಿನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡಪ್ ಕಾಮಿಡಿ ಆಗಿರ್ಬೋದು, ಮೀಮ್ಸ್ ಆಗಿರ್ಬೋದು. ಸೊ ಈ ಥರ ಕಾಮಿಡಿ ರಿಲೇಟೆಡ್ ಟಾಪಿಕ್ಸ್ನ ನೀವು ಚೂಸ್ ಮಾಡಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅದು ಕಾಮಿಡಿ ಕೆಟಗರಿನಲ್ಲಿ ಬರುತ್ತೆ. ನೀವು ಎಂಥದ್ದೇ ಕಾಮಿಡಿ ಮಾಡಿದ್ರೂ ಕೂಡ ಅದು ಕಾಮಿಡಿ ಕೆಟಗರಿನಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟು ಥರ್ಡ್ ಒನ್ ಬಂದುಬಿಟ್ಟು ಎಜುಕೇಷ್ನಲ್ ಕೆಟಗರಿನಲ್ಲಿ ಸೊ ನೀವು ಯಾವುದಾದ್ರೂ ಒಂದು ಎಕ್ಸಾಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ, ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ, ಹಾಗೆಯೇ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀರಾ. ಸೊ ಈಗ ಯಾವುದೋ ಒಂದು ಜಾಬಿಗೆ ಕಾಲ್ಫರ್ ಆಯಿತು, ಅದಕ್ಕೆ ರಿಲೇಟೆಡ್ ಆಗಿ ನೀವು ಕೋಚಿಂಗ್ ಕೊಡ್ತಾ ಇದ್ದೀರಾ. ಈ ಥರ ಎಲ್ಲನೂ ನೀವು ಮಾಡ್ತಾ ಇರೋವಂಥ ಕಂಟೆಂಟಿಂದ ನೋಡ್ತಾ ಇರೋವಂಥ ಆಡಿಯನ್ಸ್ ಏನಾದರೂ ಕಲಿತಾ ಇದ್ದಾರೆ ಅಂತಂದರೆ ಅದು ಎಜುಕೇಷನಲ್ ಕೆಟಗರಿನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಟ್ಯುಟೋರಿಯಲ್ ಎಲ್ಲ ಮಾಡ್ತಾರಲ್ವ, ಸೊ ಆ ಟ್ಯುಟೋರಿಯಲ್ ಕೂಡ ಎಜುಕೇಷನ್ ಅಂಡರಲ್ಲೇ ಬರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವ ಥರ ಅಂತಂದರೆ ಈಗ ಎಜುಕೇಷನಲ್ಲಿ ಒಂದು ಸಬ್ ಕೆಟಗರಿ ಇದ್ದಂಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆನಾ. ಸೊ ಎಜುಕೇಷನ್ ಅಂದರೆ ಇಷ್ಟು ಅರ್ಥ ಮಾಡ್ಕೊಳ್ಳಿ, ನೀವೇನಾದರೂ ಹೇಳ್ತಾ ಇದ್ದೀರಾ, ಅದರಿಂದ ನೋಡೋ ಅಂಥ ಜನರು ಏನಾದರೂ ಕಲಿತಾ ಇದ್ದಾರೆ ಅಂತ ಅಂದರೆ ಅದು ಎಜುಕೇಷನಲ್ ಕೆಟಗರಿಗೆ ಬರುತ್ತೆ. ಮೋಟಿವೇಶ್ನಲ್ ಚಾನಲ್ ಕೂಡ ಎಜುಕೇಷನಲ್ ಕೆಟಗರಿನೇ ಬರೋ ಅಂಥದ್ದು. ಓಕೆನಾ. ಕರೆಕ್ಟಾಗಿ ಚೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ ಅಂದರೆ ಏನು? ಮನೋರಂಜನೆ. ನೀವು ಮಾಡ್ತಾ ಇರೋವಂಥ ಕಂಟೆಂಟಿಂದ ಜನಗಳಿಗೆ ಒಂದು ಸಂತೋಷ ಆಗ್ತಾ ಇದೆ ಮನಸ್ಸಿಗೆ ಅಂತ ಅಂದರೆ ಅದು ಎಂಟರ್ಟೈನ್ಮೆಂಟ್ ಅಂದರೆ ಏನು ಅಂತಂದರೆ ನೋಡ್ತಾ ಅವರಿಗೆ ಬೋರ್ ಆಗಬಾರ್ದು, ಬೇಜಾರಾಗಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಜುಕೇಷನಲ್ ಚಾನಲ್ ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ, ಆದರೆ ನೋಡ್ತಾ ಬೋರ್ ಆಗ್ತಾ ಹೋಗುತ್ತೆ. ಆದರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾಗ ಎಷ್ಟು ನೋಡಿದ್ರೂ ಕೂಡ ಬೋರ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಡ್ಯಾನ್ಸಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಚಾನಲ್ ಆಗಿರ್ಬೋದು, ಅದೇ ರೀತಿಯಾಗಿ ಬೇರೆ ರೀತಿ ಯಾವ ರೀತಿಯಾದರೂ ಎಂಟರ್ಟೈನ್ ಮಾಡಿ ನೀವು ಅದೆಲ್ಲನೂ ಕೂಡ ಎಂಟರ್ಟೈನ್ಮೆಂಟ್ ಕೆಟಗರಿನಲ್ಲೇ ಬರೋ ಅಂಥದ್ದು. ಓಕೆನಾ. ಸೊ ಎಂಟರ್ಟೈನ್ಮೆಂಟಲ್ಲಿ ಹಾಕಬೇಕಾಗುತ್ತೆ ನೀವು ಅಂಥದ್ದನ್ನೆಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡಿರ್ತೀರ, ಅದು ಕೂಡ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅದರಿಂದನೂ ಕೂಡ ಹಾರರ್ ಮೂವಿ, ಈ ಥರ ಎಲ್ಲ ಹಾರರ್ ಶಾರ್ಟ್ ಫಿಲಮ್ಸ್ಗಳನ್ನ ಮಾಡಿರೋದು, ಥ್ರಿಲ್ಲಿಂಗ್ ಆಗಿ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದೆಲ್ಲ ಎಂಟರ್ಟೈನ್ಮೆಂಟಲ್ಲಿ ಬರುತ್ತೆ. ಓಕೆನಾ. ಸೊ ಫಿಫ್ತ್ ಕೆಟಗರಿ ಬಂದುಬಿಟ್ಟು ಫಿಲ್ಮ್ ಆ್ಯಂಡ್ ಆ್ಯನಿಮೇಷನಲ್ಲಿ
ನೀವು ಯಾವುದಾದ್ರೂ ಮೂವಿ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಫಿಲ್ಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಈ ಥರ ಎಲ್ಲ. ಇಲ್ಲಾಂದರೆ ಯಾವುದೋ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀರಾ, ಆ ಫಿಲಮ್ ಆ್ಯಂಡ್ ಆ್ಯನಿಮೇಟೆಡ್ ವೀಡಿಯೋಸ್ನ ನೀವು ಹಾಕ್ತಾ ಇದ್ದೀರಾ ಅಂತ ಅಂದರೆ, ಈ ಕಾರ್ಟೂನ್ ವೀಡಿಯೋಸ್ ಆ ಥರ ಎಲ್ಲ ಹಾಕ್ತಾ ಇರ್ತೀರಲ್ಲ, ಫಿಲ್ಮ್ ಆ್ಯಂಡ್ ಆ್ಯನಿಮೇಷನಲ್ಲಿ ಬರುತ್ತೆ. ನೆಕ್ಸ್ಟು 6th ಒಂದು ಬಂದು ಗೇಮಿಂಗ್ ಕೆಟಗರಿನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಕೆಟಗರಿನಲ್ಲಿ 2 ಕೆಟಗರಿ ಬರುತ್ತೆ. ಒಂದು ಗೇಮಿಂಗ್ ಕೆಟಗರಿ, ಇನ್ನೊಂದು ಸ್ಪೋರ್ಟ್ಸ್ ಕೆಟಗರಿ. ಸೊ ಎರಡೂ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಅಂಥದ್ದು. ಅದು ಸ್ಪೋರ್ಟ್ಸಲ್ಲಿ ಬಂದಾಗ ನಾನು ಅದೆರಡಕ್ಕೂ ಡಿಫ್ರೆನ್ಸ್ನ ತಿಳಿಸ್ಕೊಡ್ತೀನಿ, ಓಕೆನಾ. ನೀವು ಗೇಮಿಂಗಲ್ಲಿ ಏನು ನೆನ್ಪಿಟ್ಕೊಬೇಕು ಅಂತಂದರೆ, ಗೇಮಿಂಗ್ ಕೆಟಗರಿನ ಯಾವಾಗ ಚೂಸ್ ಮಾಡಬೇಕು ಅಂತ ಅಂದರೆ, ವೀಡಿಯೋ ಗೇಮ್ಸ್ಗೆ ಸಂಬಂಧಪಟ್ಟಂತೆ ನೀವೇನಾದರೂ ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆವಾಗ ಗೇಮಿಂಗ್ ಚಾನಲ್ನ ಗೇಮಿಂಗ್ ಕೆಟಗರಿನ ಚೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ವಿಡಿಯೋ ಗೇಮ್ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಇಲ್ಲಾಂದರೆ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀರಾ, ಗೇಮಿಂಗ್ ಬಗ್ಗೆ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀರಾ, ಆ ಥರ ನೀವು ವಿಡಿಯೋ ಗೇಮ್ಸ್ ಬಗ್ಗೆನೇ ಮಾಡ್ತಾ ಇದ್ದೀರಾ ಅಂತಂದರೆ ಗೇಮಿಂಗ್ನ ಕೆಟಗರಿನ ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು 7th ಒಂದು ಹೌ ಟು ಆ್ಯಂಡ್ ಸ್ಟೈಲ್. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವುದಕ್ಕೆ ಈ ಕೆಟಗರಿನ ಚೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಸ್ಟೈಲ್ ಅಂದ್ರೇನು, ಬ್ಯೂಟಿ, ಫ್ಯಾಷನ್, ಇದ್ರ ಬಗ್ಗೆ ಏನಾದರೂ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ, ಅಥವಾ ಸ್ಕಿನ್ ಕೇರ್ ಬಗ್ಗೆ ಏನಾದರೂ ಮಾಡ್ತಾ ಇದ್ದೀರಾ, ಅಥವಾ ಬ್ಯೂಟಿ ರಿಲೇಟೆಡ್ ಏನಾದರೂ ನೀವು ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಹೌ ಟು ಆ್ಯಂಡ್ ಸ್ಟೈಲಲ್ಲಿ ಬರುತ್ತೆ. ಮತ್ತು ಈ ರಂಗೋಲಿ ಚಾನಲ್ ಆಗಿರ್ಬೋದು, ಆಮೇಲೆ ಕುಚ್ಚು ಹಾಕೋವಂಥದ್ದು, ಟೈಲರಿಂಗ್ ಮಾಡೋವಂಥದ್ದು, ಇದೆಲ್ಲನೂ ಕೂಡ ಹೌ ಟು ಆ್ಯಂಡ್ ಸ್ಟೈಲಲ್ಲಿ ಬರುತ್ತೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೂಡ ಇದರಲ್ಲೇ ಬರುತ್ತೆ. ಯಾವ ಥರ ಮಾಡಬೇಕು ಅಂತ ನೀವು ಹೇಳ್ಕೊಡ್ತಾ ಇದ್ದೀರಾ. ಸೊ ಕುಕ್ಕಿಂಗ್ ಇದರಲ್ಲೇ ಬರುತ್ತೆ. ಹೌ ಟು ಆ್ಯಂಡ್ ಸ್ಟೈಲಲ್ಲೇ ಕೂಡ ಕುಕ್ಕಿಂಗ್ ಬರೋ ಅಂಥದ್ದು. ಯಾಕೆ ಅಂತಂದರೆ ಅದು ನಿಮ್ಮ ಸ್ಟೈಲು, ಕುಕ್ಕಿಂಗ್ ಸ್ಟೈಲ್ ಅದನ್ನು ನೀವು ಹೇಳ್ಕೊಡ್ತಾ ಇದ್ದೀರಾ. ಹಾಗಾಗಿ ಹೌ ಟು ಆ್ಯಂಡ್ ಸ್ಟೈಲಲ್ಲಿ ಕುಕ್ಕಿಂಗ್ ಬರುತ್ತೆ. ಆರ್ಟ್ ಆ್ಯಂಡ್ ಕ್ರಾಫ್ಟು, ರಂಗೋಲಿ ಚಾನಲ್, ಆಮೇಲೆ ಟೈಲರಿಂಗ್, ಕುಚ್ಚು ಹಾಕುವಂಥದ್ದು ಪ್ರತಿಯೊಂದೂ ಕೂಡ ಇದರಲ್ಲೇ ಬರುತ್ತೆ. ನೆಕ್ಸ್ಟ್ ಬಂದು 8th ಒಂದು ಮ್ಯೂಸಿಕ್ಕಲ್ಲಿ ಆಲ್ಮೋಸ್ಟು ನಿಮಗೇನು ಡೌಟ್ ಬರಲ್ಲ. ಯಾಕೆಂತಂದರೆ ಮ್ಯೂಸಿಕ್ ರಿಲೇಟೆಡ್ ಏನಾದರೂ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ಅದು ಮ್ಯೂಸಿಕಲ್ಲೇ ಬರುತ್ತೆ. ಹಾಗೆಯೇ ಈ ಪಪ್ಸು ಮತ್ತು ಈ ಶಾಸ್ತ್ರೀಯ ಸಂಗೀತ ಈ ಥರ ಎಲ್ಲ ಮ್ಯೂಸಿಕ್ ರಿಲೇಟೆಡ್ ಏನಾದರೂ ವೀಡಿಯೋಸ್ ಹಾಕಿದ್ರೆ ನೀವು ಮ್ಯೂಸಿಕ್ ಕೆಟಗರಿನ ಚೂಸ್ ಮಾಡಬೇಕಾಗುತ್ತೆ. 9th ಒಂದು ಬಂದ್ಬಿಟ್ಟು ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸಲ್ಲಿ, ಈಗ ನ್ಯೂಸ್ ಅಂತ ಅಂದ್ರೇನು, ಡೈಲಿ ಅಪ್ಡೇಟ್ಸ್ ಏನೇನು ಬರ್ತಾ ಇರುತ್ತೆ. ಸೊ ಈ ಒಂದು ಸಮಾಜದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ನ ಕೊಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ನ್ಯೂಸ್ ಅನ್ನೋ ಒಂದು ಕೆಟಗರಿ ಬರುತ್ತೆ. ಹಾಗೆಯೇ ಪೊಲಿಟಿಕ್ಸ್ ಅಂತಂದರೆ ನಮ್ಮ ಸರ್ಕಾರದಲ್ಲಿ ಏನೇನು ಆಗ್ತಾ ಇದೆ, ಪೊಲಿಟಿಷಿಯನ್ಸು ಏನೇನು ಮಾಡ್ತಾ ಇದ್ದಾರೆ, ಹಾಗೆಯೇ ಮಿನಿಸ್ಟ್ರ್ ಬಗ್ಗೆ ನೀವೇನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಅವ್ರು ಏನೇನು ಮಾಡ್ತಾ ಇದ್ದಾರೆ, ಅವ್ರ ಕೆಲಸಗಳೇನು, ಈ ಥರ ಎಲ್ಲ ನೀವು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀರಾ ಅಂತಂದರೆ ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸ್ನ ಚೂಸ್ ಮಾಡಬೇಕಾಗುತ್ತೆ. 10th ಒಂದು ಬಂದುಬಿಟ್ಟು ನಾನ್ ಪ್ರಾಫಿಟ್ಸ್ ಆ್ಯಂಡ್ ಆ್ಯಕ್ಟಿವಿಸಮ್ ಅಂತಂದರೆ, ಸೊ ಇದರಲ್ಲೂ ಅಷ್ಟೇ ನೇಮ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಾನ್ ಪ್ರಾಫಿಟ್ ಅಂದರೆ ಏನು ಕೂಡ ಅವರಿಗೆ ಲಾಭ ಇರೋದಿಲ್ಲ. ಲಾಭ ಇಲ್ಲದೇ ಕೆಲಸ ಮಾಡೋರು ಯಾರು, ಸಮಾಜ ಸೇವೆ ಮಾಡೋ ಅಂಥವ್ರು. ನೀವೇನಾದರೂ ಸಮಾಜ ಸೇವೆ ಮಾಡಿಬಿಟ್ಟು ಅದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀರಾ ಅಂತಂದರೆ ನಾನ್ ಪ್ರಾಫಿಟ್ಸ್ ಆ್ಯಂಡ್ ಆ್ಯಕ್ಟಿವಿಸಮ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನು ಅಂದರೆ, ಯಾವುದೋ ಒಂದು ಅನಾಥಾಶ್ರಮಕ್ಕೆ ಹೋಗಿರ್ತೀರ, ಅಲ್ಲಿ ಫುಡ್ನ ಕೊಟ್ಟಿರ್ತೀರ, ಇಲ್ಲಿ ಏನೊಂದು ಡೊನೇಷನ್ನ ಕೊಟ್ಟಿರ್ತೀರ, ಆ ಥರದ್ದೆಲ್ಲ ಅವ್ರಿಗೆ ಏನೂ ಎಕ್ಸ್ಪೆಕ್ಟೇಷನ್ ಇರಲ್ಲ, ಪ್ರಾಫಿಟ್ ಸಿಗಲ್ಲ ಅದರಿಂದ. ಆ ಥರ ಏನಾದರೂ ಮಾಡಿದ್ದಾರೆ ಅಂತಂದರೆ ಅದು ನಾನ್ ಪ್ರಾಫಿಟ್ಸ್ ಆ್ಯಂಡ್ ಆ್ಯಕ್ಟಿವಿಸಮ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ರೋಡ್ ತುಂಬ ಗಲೀಜಾಗಿಬಿಡುತ್ತೆ, ಅದನ್ನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀರ. ಸೊ ಈಗ ರೋಡಲ್ಲಿ ಯಾರೋ ಒಬ್ಬರು ಅಜ್ಜಿ ಕೂತಿರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ತೀರ. ಈ ಥರ ಎಲ್ಲ ನೀವು ಮಾಡಿದ್ರೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿದಾಗ ಅದನ್ನು ನಾನ್ ಪ್ರಾಫಿಟ್ಸ್ ಆ್ಯಂಡ್ ಆ್ಯಕ್ಟಿವಿಸಮ್ನ ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು 11th ಒಂದು ಪೀಪಲ್ ಆ್ಯಂಡ್ ಬ್ಲಾಗ್ಸು. ಇದು ಆಲ್ಮೋಸ್ಟು ಒಂದು ತುಂಬಾ ಜನ ಹೆಚ್ಚಾಗಿ ಚೂಸ್ ಮಾಡಿರೋ ಅಂಥ ಕೆಟಗರಿ ಪೀಪಲ್ ಆ್ಯಂಡ್ ಬ್ಲಾಗ್ಸಲ್ಲಿ ಏನು ಅಂತಂದರೆ, ನೀವು ಪ್ರತಿನಿತ್ಯ ಏನೇನು ಮಾಡ್ತೀರಾ ಅದೆಲ್ಲನೂ ಕೂಡ ಬರೋವಂಥದ್ದು ಪೀಪಲ್ ಆ್ಯಂಡ್ ಬ್ಲಾಗ್ಸಲ್ಲಿ. ಸೊ
ಇಲ್ಲಿ ನೋಡಿ ಪೀಪಲ್ ಅಂತಂದ್ರೇನು ಜನಗಳ ಜೊತೆ ನೀವು ಹೋಗಿ ಮಾತಾಡ್ತೀರ. ಫಾರ್ ಎಕ್ಸಾಂಪಲ್ ಈಗ ದೀಪಾವಳಿ ಮುಗೀತಲ್ವ, ದೀಪಾವಳಿ ಬಗ್ಗೆ ನಿಮ್ಗೇನು ಅನಿಸುತ್ತೆ, ದೀಪಾವಳಿ ಯಾವ ಥರ ಸ್ಟಾರ್ಟ್ ಆಯಿತು, ದೀಪಾವಳಿ ವಿಶೇಷತೆ ಏನು, ಈ ಥರ ಎಲ್ಲ ಕ್ವಶನ್ಸ್ನ ಜನಗಳ ಹತ್ರ ಕೇಳಿ ಅವರಿಂದ ಬರೋವಂಥ ಆನ್ಸರ್ನೆಲ್ಲ ವೀಡಿಯೋ ಮಾಡಿ ಹಾಕೋವಂಥದ್ದು, ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋವಂಥದ್ದು. ಸೊ ಜನಗಳ ಜೊತೆ ಮಿಕ್ಸ್ ಆಗಿ ವ್ಲಾಗ್ ಮಾಡೋವಂಥದ್ದು. ಆ ಥರ ಪೀಪಲ್ ಆ್ಯಂಡ್ ವ್ಲಾಗ್ಸ್ ಅಂತಂದರೆ ಡೇ ಇನ್ ಮೈ ಲೈಫು. ಈಗ ತುಂಬ ಜನ ವ್ಲಾಗ್ಸ್ ಎಲ್ಲ ಮಾಡ್ತಿರ್ತಾರೆ, ಅದರಲ್ಲೇನು ನಿಮಗೆ ಕನ್ಫ್ಯೂಷನ್ ಬರಲ್ಲ ಯಾವ ಕೆಟಗರಿಗೆ ಚೂಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ 15 ಕೆಟಗರಿ ಏನಿದೆ, ಇದರಲ್ಲಿ ಯಾವುದಕ್ಕೂ ನನ್ನ ಒಂದು ಚಾನಲ್ ಬರೋದಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಅಂದರೆ ಯಾವುದಾದ್ರು ಜನರಲ್ ಟಾಪಿಕ್ಸ್ ಏನಾದರೂ ಇತ್ತು ಅಂತಂದರೆ ನೀವು ಪೀಪಲ್ ಆ್ಯಂಡ್ ವ್ಲಾಗ್ಸನ್ನೇ ಚೂಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಈ ಥರ ನೀವೇನಾದರೂ ವೀಡಿಯೋಸ್ ಮಾಡ್ತಾಯಿದ್ರೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್ನ ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು 12th ಒಂದು ಬಂದುಬಿಟ್ಟು ಪೆಟ್ಸ್ ಆ್ಯಂಡ್ ಅನಿಮಲ್ಸ್. ಪೆಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತಂದರೆ, ಈಗ ನೀವು ಯಾವುದೋ ಒಂದು ನಾಯಿ ಮರಿ ಸಾಕಿರ್ತೀರ, ನಾಯಿ ಮರಿ ಅಂತಲೇ ಅಲ್ಲ, ಯಾವುದಾದ್ರೂ ಪೆಟ್ ಆಗಿರ್ಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋವಂಥದ್ದು, ಅದ್ರ ಕೇರ್ ಮಾಡೋದು ಹೇಗೆ, ಈ ಥರ. ಮತ್ತು ಅದಕ್ಕೆ ಏನೇನು ಫುಡ್ ಕೊಡ್ತೀರಾ ನೀವು, ಮತ್ತು ಅದ್ರದ್ದು ಆ್ಯಕ್ಟಿವಿಟೀಸ್ನ ವೀಡಿಯೋ ಮಾಡಿ ಹಾಕುವಂಥದ್ದು. ಫಾರ್ ಎಕ್ಸಾಂಪಲ್ ಊಟ ಕೊಟ್ಟಾಗ ಅದು ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಊಟ ಕೊಡದೇ ಇದ್ದಾಗ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಆ ಥರ. ಸೊ ನಿಮ್ಮ ಜೊತೆ ಫೈಟ್ ಮಾಡೋ ಅಂಥದ್ದು, ಆಮೇಲೆ ನಿಮ್ಮನ್ನು ಹಗ್ ಮಾಡೋ ಅಂಥದ್ದು, ಎಲ್ಗೋದ್ರೂ ಬರ್ತೀರಾ ಆಗ ಹಗ್ ಮಾಡೋದಕ್ಕೆ ಬರುತ್ತೆ ನಿಮಗೆ ಪೆಟ್ ಏನಾದರೂ ಇದ್ದರೆ, ಆ ಥರ. ಸೊ ಪೆಟ್ಸ್ ಆ್ಯಂಡ್ ಅನಿಮಲ್ಸ್ ಬಗ್ಗೆ, ಅದ್ರ ಬಗ್ಗೆ ಏನಾದರೂ ಆಗಿರಲಿ, ಅದ್ರದ್ದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕೇರ್ ಮಾಡೋದಾಗಿರ್ಬೋದು, ಫುಡ್ಡು ಏನಾದರೂ ಆಗಿರಲಿ, ಪೆಟ್ಸು ಮತ್ತು ಅನಿಮಲ್ಸ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀರಾ ನೀವು ಅಂತ ಅಂದರೆ ಪೆಟ್ಸ್ ಆ್ಯಂಡ್ ಅನಿಮಲ್ಸ್ನ ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, 13th ಟಾಪಿಕ್ಕು. ಇದೂ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಅಂತ ಅಂದರೆ, ನಾನು ಆಗಲೇ ಹೇಳ್ದಂಗೆ ಎಜುಕೇಷನಲ್ಲಿ ಸಬ್ ಕೆಟಗರಿ ಥರ ಬರುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್, ಇವಾಗ ಸ್ಪೇಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇರ್ಬೋದು, ಅಥವಾ ಯಾವುದಾದ್ರೂ ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದರೆ, ನೀವು ಒಂದು ಮೊಬೈಲ್ ಬಗ್ಗೆ, ಯಾವುದಾದ್ರು ಗ್ಯಾಡ್ಜೆಟ್ ಬಗ್ಗೆ ಯಾವ ಥರ ಯೂಸ್ ಮಾಡೋದು, ಈ ಆ್ಯಪ್ ಯಾವ ಥರ ಯೂಸ್ ಮಾಡ್ಕೊಳ್ಳೋದು, ಸೊ ಈ ಆ್ಯಪ್ಸ್ಗಳ ಬಗ್ಗೆ ಆ ಥರ ಎಲ್ಲ ನೀವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಚೂಸ್ ಮಾಡಬೇಕಾಗತ್ತೆ. ಈಗ ನಾವು ಈ ಟ್ಯುಟೋರಿಯಲ್ ಎಲ್ಲ ಮಾಡ್ತಾ ಇರ್ತೀವಲ್ವ, ಸೊ ಈ ಆ್ಯಪ್ ಯಾವ ಥರ ಯೂಸ್ ಮಾಡೋದು, ಅದು ಒಂಥರ ಎಜುಕೇಷನ್ ಅಂಡರಲ್ಲೂ ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲೂ ಕೂಡ ಬರುತ್ತೆ. ಸೊ ನೀವು ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿರೋದ್ರಿಂದ ಇದನ್ನು ಚೂಸ್ ಮಾಡಬೇಕಾಗುತ್ತೆ. ಎಜುಕೇಷನ್ ಚೂಸ್ ಮಾಡಿದ್ರೂ ಕೂಡ ನಡೆಯುತ್ತೆ. ಓಕೆನಾ? ಸೊ ಇದರಿಂದನೂ ಕೂಡ ನಾವು ಟ್ಯುಟೋರಿಯಲೆಲ್ಲ ಮಾಡಿದಾಗ ಜನಗಳು ನಮ್ಮನ್ನು ನೋಡಿ ಏನಾದರೂ ಕಲಿತಾರಲ್ವ, ಸೊ ಅದಕ್ಕೆ ಎಜುಕೇಷನ್ ಅಂಡರಲ್ಲೂ ಕೂಡ ಬರುತ್ತೆ ಇದು. ಓಕೆನಾ? ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 14th ಟಾಪಿಕ್ ಯಾವುದು ಅಂತಂದರೆ ಸ್ಪೋರ್ಟ್ಸ್. ನಾನು ಇವಾಗ ಹೇಳ್ತೀನಿ ಗೇಮಿಂಗ್ ಚಾನಲ್ಗೆ ಮತ್ತು ಸ್ಪೋರ್ಟ್ಸ್ ಚಾನಲ್ಗೆ ಏನು ಡಿಫ್ರೆನ್ಸ್ ಅಂತ. ಸೊ ನಾನು ಆವಾಗಲೇ ಏನು ಹೇಳಿದೆ, ಗೇಮಿಂಗ್ ಚಾನಲ್ ಅಂತಂದರೆ ವೀಡಿಯೋ ಗೇಮ್ಸ್ ಏನಾದರೂ ನೀವು ಆಡ್ತಾ ಇದ್ದೀರಾ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂತ ಅಂದರೆ ಅದು ಗೇಮಿಂಗ್ ಚಾನಲಲ್ಲಿ ಬರುತ್ತೆ. ಸ್ಪೋರ್ಟ್ಸ್ ಅಂತ ಅಂದ್ರೇನು, ಅದೊಂದು ಫಿಸಿಕಲ್ ಟಾಸ್ಕ್ ಆಗಿರುತ್ತೆ. ಫಿಸಿಕಲ್ಲಾಗಿ ನೀವು ಆಡ್ತಾ ಇರ್ತೀರಾ ಅಥವಾ ಫಿಸಿಕಲ್ ಆಗಿ ಆಡುವಂಥ ಆಟಗಳ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಸೊ ಖೋ ಈ ಥರ ಎಲ್ಲ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂತಂದರೆ ಅದು ಸ್ಪೋರ್ಟ್ಸಲ್ಲಿ ಬರುತ್ತೆ. ಅದಕ್ಕೆ ಬೇಕಿರೋವಂಥ ಕ್ವಾಲಿಫಿಕೇಷನ್ಸ್ ಏನೇನು ಬೇಕಾಗುತ್ತೆ ಆ ಥರ ಎಲ್ಲ ನೀವು ಕೊಡ್ತಾ ಇದ್ದರೆ ಅದು ಸ್ಪೋರ್ಟ್ಸ್ ಕೆಟಗರಿನಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಲಾಸ್ಟ್ ಕೆಟಗರಿ ಅಂತಂದರೆ ಟ್ರಾವೆಲ್ ಆ್ಯಂಡ್ ಇವೆಂಟ್ಸು. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಊರನ್ನ ಸುತ್ತಿ ಜನಗಳಿಗೆ ಇನ್ಫಾರ್ಮೇಷನ್ನ ಕೊಡೋವಂಥದ್ದು. ಡಾಕ್ಟರ್ ಬ್ರೋ ತುಂಬಾ ಫೇಮಸ್ ಆಗಿದ್ದಾರೆ. ಅವರು ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ವಿದೇಶಕ್ಕೆಲ್ಲ ಹೋಗಿದ್ದಾರೆ. ಅಲ್ಲಿ ಬೇರೆ ಕಡೆನೇ ಹೋಗ್ಬಿಟ್ಟು ಟ್ರಾವೆಲಿಂಗ್ ಮಾಡಿ ನೀವು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಏನಿಲ್ಲ. ಸೊ ಅಲ್ಲಲ್ಲೇ ಆಗಿರ್ಬೋದು, ಟ್ರಾವೆಲಿಂಗ್ ಮಾಡಿಕೊಂಡು ನೀವು ಎಲ್ಲಿದ್ದೀರೋ ಅಲ್ಲಿ ಆ ಸುತ್ತಮುತ್ತ ಇರೋವಂಥ ಪ್ಲೇಸಸ್ನೇ ತೋರಿಸ್ಬೋದು ಜನಕ್ಕೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು, ಈ ಪ್ಲೇಸಲ್ಲಿ ಇಂಥ ವಿಶೇಷತೆ ಇದೆ, ಈ ಥರ ಟ್ರಾವೆಲಿಂಗ್ ಮಾಡ್ಬೋದು, ಆಮೇಲೆ ರೂಟ್ಸು ಯಾವ್ಯಾವ ರೀತಿ ಹೋಗ್ಬೋದು, ನೀವು ಅದರ ಸ್ಪೆಷಾಲಿಟಿ ಏನು, ಈ ಥರ ಎಲ್ಲ ಕೊಡ್ಬೋದು. ಆಮೇಲೆ ಈವೆಂಟ್ಸ್ ಅಂತಂದರೆ ಇವಾಗ ಯಾವುದಾದ್ರೂ ಫಂಕ್ಷನ್ನು ಅದ್ರ ಬಗ್ಗೆ ಎಲ್ಲ ನೀವು
ಒಂದು ವಿಡಿಯೋ ಮಾಡ್ತಾಯಿದ್ದೀರಾ ಅಂದರೆ ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಏನು ಗೊತ್ತಾ, ಪೀಪಲ್ ಆ್ಯಂಡ್ ಬ್ಲಾಗ್ಸಲ್ಲಿ ಏನು ಗೊತ್ತಾ, ನಿಮ್ಮ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ಪರ್ಸ್ನಲ್ ಒಪಿನಿಯನ್, ಹಾಗೆಯೇ ನೀವು ಪರ್ಸ್ನಲ್ ಲೈಫ್ ಬಗ್ಗೆ ಹೇಳ್ಕೊಳ್ತಾ ಇದ್ದೀರಾ, ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ನೀವು ಹೇಳ್ಕೊಳ್ತಾ ಇದ್ದೀರಾ ಅಂತಂದರೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು 15 ಕೆಟಗರೀಸು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಮತ್ತೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದು ಯಾವ ಕೆಟಗರಿಗೆ ಬರುತ್ತೆ ಅಂತ ತಿಳ್ಕೊಂಡು ಹೇಳ್ತೀನಿ. ಓಕೆನಾ? ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಗಾಯ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೆ ಸಿಗ್ತಾನೇ ಇರುತ್ತೆ, ಮಿಸ್ ಮಾಡ್ಕೊಳ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.